ನಮಸ್ಕಾರ ವೀಕ್ಷಕರೇ, BHP ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025 ಅಕ್ಟೋಬರ್ ತಿಂಗಳದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಬಹಳ ವಿಶೇಷವಾಗಿರ್ತಕ್ಕಂತಹ ಯೋಗಗಳಲ್ಲೂ ಕೂಡ ಇರ್ತಕ್ಕಂಥದ್ದು. ಇದರ ಜೊತೆಗೆ ಇನ್ನೂ ಕೂಡ ಹಲವಾರು ವಿಚಾರಗಳನ್ನೆಲ್ಲ ಹೇಳಬೇಕು. ಗೋಚಾರದ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಅಕ್ಟೋಬರ್ ತಿಂಗಳಲ್ಲಿ ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ಗುರುಗ್ರಹವು ಕೂಡ ವಕ್ರ ರೀತಿಯಲ್ಲಿ ವಿಶೇಷವಾಗಿ ಪಾದಾರ್ಪಣೆ ಮಾಡ್ತಕ್ಕಂಥದ್ದು ಕರ್ಕಾಟಕ ರಾಶಿಗೆ. ಕರ್ಕಾಟಕ ರಾಶಿಯಲ್ಲಿ ಗುರುಗ್ರಹವು, ಹಾಗೆ ಸಿಂಹ ರಾಶಿಯಲ್ಲಿ ಕೇತುಗ್ರಹವು, ಹಾಗೆ ಕನ್ಯಾ ರಾಶಿಯಲ್ಲಿ ಶುಕ್ರಗ್ರಹವು, ಹಾಗೆ ತುಲಾ ರಾಶಿಯಲ್ಲಿ 4 ಗ್ರಹಗಳು ಅತ್ಯದ್ಭುತ ಚತುರ್ಗ್ರಹ ಯೋಗ ಹೇಳತಕ್ಕಂಥದ್ದು ಕೂಡ ಇದೆ. ಹಾಗೆ ಕುಂಭದಲ್ಲಿ ರಾಹು, ಮೀನದಲ್ಲಿ ಶನಿ, ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಇದರ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ ನೋಡಿ, ಮೇಷರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂತಹ ಒಂದು ಒಳ್ಳೆಯ ನಿರ್ಧಾರ ತಗೊಳ್ತಕ್ಕೆ ಒಳ್ಳೆಯ ಸಮಯ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತ ಕೇಳಿದರೆ, ಚತುರ್ಥಾಧಿಪತಿ ಹೇಳತಕ್ಕಂಥವನು ಗುರು ಮತ್ತು ಚಂದ್ರ ಕರ್ಕಾಟಕ ರಾಶಿಗೆ ಯಾಗ ಗುರುಗ್ರಹ ಮತ್ತು ಚಂದ್ರಗ್ರಹ ಎರಡೂ ಆದಾಗ ಅಲ್ಲಿಂದ ವಿಶೇಷವಾಗಿರ್ತಕ್ಕಂಥ ನೇರವಾಗಿರ್ತಕ್ಕಂತಹ ಒಂದು ಕೃಪೆ ಹೇಳತಕ್ಕಂಥದ್ದು ಮೇಷರಾಶಿಯವರಿಗೆ ಸಿಗುತ್ತೆ ಹೇಳ್ತಕ್ಕಂಥ. ಅಂದರೆ ಗುರುಗ್ರಹದ ಒಂದು ಕೃಪೆ, ಚಂದ್ರಗ್ರಹದ ಒಂದು ಕೃಪೆ ಮೇಷರಾಶಿಯವರಿಗೆ ಸಿಗುತ್ತೆ. ಆದರೆ ಕೆಲವೊಂದಷ್ಟು ಸಂದರ್ಭದಲ್ಲಿ ಆಯಾ ವ್ಯಯಗಳು ಇವೆಲ್ಲವೂ ಕೂಡ ನಾವು ಚಿಂತನೆಯನ್ನು ಮಾಡ್ತಾನೆ ಇರಬೇಕಾಗಿರ್ತಕ್ಕಂಥದ್ದು. ಇನ್ನು ಉದ್ಯೋಗವನ್ನು ವಿಚಾರ ಬಂದಾಗ, ಎಲ್ಲ ಒಂದು ಕಡೆ ನೀವು ವಿದೇಶದಲ್ಲಿ ಕೆಲಸ ಮಾಡ್ತಾ ಇರ್ತೀರಿ, ಅಲ್ಲಿ ಉದ್ಯೋಗ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು, ಅಲ್ಲೇನೋ ಒಂಥರ ಸಂಸಾರ ಬದುಕಿನಲ್ಲಿ ಕಿರಿಕಿರಿ ಆಗ್ತಾ ಇರ್ತಕ್ಕಂಥದ್ದು, ಅಥವಾ ಸಂತಾನ ವಿಚಾರದಲ್ಲಿ 8-10 ವರ್ಷ ಆದರೂ ಕೂಡ ಮಕ್ಕಳಾಗದೇ ಇರತಕ್ಕಂಥದ್ದು, ಎಲ್ಲೋ ಒಂದು ಕಡೆ ಸ್ವಂತ ಮನೆ ಮಾಡ್ಕೊಳ್ಬೇಕಿರತಕ್ಕಂಥ ಹಂಬಲ ಇದ್ದರೂ ಕೂಡ ಅದು ಆಗದೇ ಇರತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ. ಆದರೆ ಗ್ರಹಗಳ ಜಾತಕ ಎಲ್ಲವೂ ಚೆನ್ನಾಗಿರುತ್ತೆ, ಆದರೆ ಯೋಗಗಳು ಹೇಗಿರುತ್ತೆ ಹೇಳ್ತಕ್ಕಂಥದ್ದು ಅಲ್ವಾ, ಅದರ ಹಿಂದುಗಡೆ ಇರ್ತಕ್ಕಂಥ ಏನೋ ಒಂದು ಸಮಸ್ಯೆ ಇರುತ್ತೆ. ದೈವ ಶಾಪನೋ, ಅಥವಾ ಯಾವುದಾದ್ರು ಕುಲದೇವತಾ ಶಾಪನೋ, ಅಥವಾ ನಾಗದೋಷನೋ, ಅಥವಾ ಈ ಥರದ ಏನೋ ಒಂದಷ್ಟು ಸಮಸ್ಯೆಗಳು ಎದುರಾಗ್ತಾ ಇರುತ್ತೆ. ಆವಾಗ ಅಂಥ ಒಂದು ಸಂದರ್ಭದನ್ನೆಲ್ಲ ಪರಿಹರಿಸ್ಕೊಂಡ್ರೆ ಖಂಡಿತವಾಗಿ ಅದು ಫಲಪ್ರದವಾಗತ್ತೆ ಹೇಳ್ತಕ್ಕಂಥದ್ದು. ಇನ್ನು ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಆರಂಭದಲ್ಲಿ ಮತ್ತು ಮಧ್ಯಭಾಗದಲ್ಲಿ ತುಂಬ ಆದಾಯ ಉಂಟಾಗುತ್ತೆ ಹೇಳತಕ್ಕಂಥದ್ದು. ಹೊಸ ಕೆಲಸಗಳನ್ನು ಹುಡ್ಕೊಂಡು ಹೋಗುವಂಥದ್ದು ಇರ್ಬೋದು, ಹೊಸ ವಿಚಾರಗಳನ್ನು ಚಿಂತನೆ ಮಾಡ್ತಕ್ಕಂಥದ್ದು ಇರ್ಬೋದು, ಅಥವಾ ಉದ್ಯೋಗದ ಬಗ್ಗೆ ಚಿಂತನೆಯನ್ನು ಮಾಡಿಕೊಂಡು ಇರತಕ್ಕಂಥ ಇರ್ಬೋದು, ಅಥವಾ ಸಾಲ ಬಾಧೆ ಇದ್ದರೆ ಅದನ್ನು ತೀರಿಸುವಂಥದ್ದು. ಹೀಗೆ ಈ ಥರದ ಒಂದಷ್ಟು ವ್ಯವಹಾರಗಳಲ್ಲೂ ಕೂಡ ಒಳ್ಳೆಯ ಉತ್ತಮ ಲಾಭವನ್ನು ಸಿಗುತ್ತೆ ಹೇಳತಕ್ಕಂಥದ್ದು. ಇನ್ನು ಈ ಮೇಷರಾಶಿಯವರಿಗೆ ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ಸುಮಾರು 30-35 ವರ್ಷಗಳ ಈ ಒಂದು ಸಮಯ ಈ ಮಾಸದಲ್ಲಿ ಇರ್ತಕ್ಕಂಥವರಿಗೆ ತುಂಬಾ ಹಣ ಸಿಗುತ್ತೆ, ಲಾಭವೂ ಸಿಗುತ್ತೆ, ಮತ್ತು ಸಂಸಾರದ ಬದುಕಿನಲ್ಲಿಯೂ ಕೂಡ ಸಂತೋಷದಾಯಕವಾಗಿರುತ್ತೆ ಇರತಕ್ಕಂಥದ್ದು. ವಿದ್ಯಾರ್ಥಿನಿಯರ ಬದುಕಿನಲ್ಲಿಯೂ ಕೂಡ ಅತ್ಯಂತ ಸುಗಮವಾಗಿ ಸುಮಧುರವಾದಂತಹ ಒಂದು ವಿದ್ಯೆ ಕಲಿಯುವಂಥದ್ದು ತುಂಬ ಚೆನ್ನಾಗಿ ಆಗುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗುವಂಥದ್ದು ಅಥವಾ ವಿದೇಶದಲ್ಲಿ ಓದುವಂಥದ್ದು ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ಹಣದ ವ್ಯವಹಾರ, ಹಣಕಾಸಿನ ವ್ಯವಹಾರ, ಮುಂದಿನ ಜೀವನ ಹೇಗಿರುತ್ತೆ, ಮುಂದಿನ ಎಜುಕೇಷನ್ ಇರ್ಬೋದು, ಅಥವಾ ಒಳ್ಳೆಯ ಗಂಡ ಸಿಗ್ತಾನ ಹೇಗೆ ಹೇಳ್ತಕ್ಕಂಥದ್ದು, ಅಥವಾ ಸಂಸಾರಿಕ ಬದುಕಿನ ಜೀವನ ಹೇಗಿರುತ್ತೆ ಹೇಳ್ತಕ್ಕಂಥದ್ದು, ಅಥವಾ ಎಲ್ಲೋ ಒಂದು ಕಡೆ ನೀವು ಇಷ್ಟಪಟ್ಟಿರ್ತಕ್ಕಂಥದ್ದು ಬ್ರೇಕಪ್ ಆಗಿರುತ್ತೆ, ಸ್ಟಾಪ್ ಆಗೋಗಿರುತ್ತೆ, ಅದು ಮತ್ತೆ ಪುನಃ ಪಡಲಿಕ್ಕೆ ಸಾಧ್ಯನಾ, ಅಥವಾ ನಿಮ್ಮ ಇಷ್ಟದಂತೆ ನೆರವೇರಲಿಕ್ಕೆ ಆಗುತ್ತಾ, ಹೀಗೆ 10 ವಿಚಾರಗಳು ನಮಗೆ ಜಾತಕದಿಂದ ನಿಮ್ಮ ಹುಟ್ಟಿದ ಡೇಟ್ ಆಫ್ ಬರ್ತು, ಸಮಯ, ಈ ಥರದ ಒಂದಷ್ಟು ವಿಚಾರದಲ್ಲಿ ಕೂಡ
ತಿಳಿಸಲಿಕ್ಕೆ ಸಾಧ್ಯವಾಗ್ತಾ ಇರುತ್ತೆ. ವೀಕ್ಷಕರೇ, ಒಟ್ಟಿನಲ್ಲಿ ಏನಾಗುತ್ತೆ, ಮೇಷರಾಶಿಯವರಿಗಂತೂ ಅಕ್ಟೋಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆಗು ಹೋಗುಗಳನ್ನೆಲ್ಲವನ್ನು ಜಾತಕವನ್ನು ಚಿಂತನೆ ಮಾಡಬೇಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಭಾವಚಿತ್ರ ಇವನ್ನೆಲ್ಲವೂ ಕೂಡ ನಮಗೆ ವಾಟ್ಸಪ್ ಮೂಲಕ ಕಳಿಸಿದಲ್ಲಿ ಖಂಡಿತವಾಗಿಯೂ ತಿಳಿಸಲಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.